ಚಿಕ್ಕಬಳ್ಳಾಪುರದ ಈಶಾ ಸಂಸ್ಥೆ ಆದಿಯೋಗಿ ದರ್ಶನ ಪಡೆಯಲು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ. ತಾಲೂಕಿನ ಗುಂತಪ್ಪನಹಳ್ಳಿ ಮಾರ್ಗವಾಗಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುತ್ತಿರುವ ಹಿನ್ನೆಲೆ ರಸ್ತೆ ಮಾರ್ಗ ಸಂಪೂರ್ಣ ಹದಗೆಟ್ಟಿದೆ. ಗ್ರಾಮಸ್ಥರು ಓಡಾಡಕ್ಕೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮಳೆ ಬಂದ್ರೆ ಗ್ರಾಮದ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದು ನೀರು ತುಂಬಿಕೊಳ್ಳುತ್ತಿದ್ದು, ಇದರಿಂದ ಗ್ರಾಮಸ್ಥರು ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಸುಮಾರು 25 ವರ್ಷಗಳಿಂದಲೂ ಜನಪ್ರತಿನಿಧಿಗಳು ಚುನಾವಣೆ ಸಮಯದಲ್ಲಿ ಬಂದು ಸರಿಪಡಿಸುವ ಭರವಸೆ ನೀಡಿ ಹೋಗುತ್ತಿದ್ದು, ನಂತರ ಮರೆಯುವುದು ಸಾಮಾನ್ಯವಾಗಿದೆ. ಈವರೆಗೂ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ. ಇದರಿಂದ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ, ಉದ್ಯೋಗಸ್ಥರಿಗೆ ತೊಂದರೆಯಾಗುತ್ತಿದೆ. ಮತ್ತೊಂದು ಕಡೆ ಚರಂಡಿಗಳ ಸ್ವಚ್ಛತೆ ಇಲ್ಲದಿರುವುದು ಇಡೀ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಗ್ರಾಮಸ್ಥರು ಬದುಕುವಂತಾಗಿದೆ. ಒಟ್ಟಾರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬರುವ ಪ್ರವಾಸಿಗರು ಸೂಕ್ತ ರಸ್ತೆ ಮಾರ್ಗ ಇಲ್ಲ ಎಂದು ದೂರು ನೀಡಿದರೆ, ಇತ್ತ ಗ್ರಾಮಸ್ಥರು ಮಾತ್ರ ರಸ್ತೆಯ ಜೊತೆಗೆ ಮೂಲ ಸೌಕರ್ಯಗಳ ಕೊರತೆಯೂ ಗ್ರಾಮದಲ್ಲಿ ಇದೆ ಎಂಬ ಆರೋಪ ಮಾಡುತ್ತಿದ್ದಾರೆ. ನಮ್ಮೂರಲ್ಲಿ ರೋಡ್ ಅನ್ನೋದು ಫೆಸಿಲಿಟಿನೇ ಇಲ್ಲ ಸರ್. ರೋಡ್ ಇಲ್ಲ, ಚರಂಡಿ ಇಲ್ಲ. ಈ ರೋಡಲ್ಲಿ ಓಡಾಡಬೇಕಂದ್ರೆ ಮುದುಕರು ತುಂಬ ಜನ ಇದ್ದಾರೆ. ನಮ್ಮೂರಲ್ಲಿ ಓಡಾಡಬೇಕಾದ್ರೂ ಕಷ್ಟ. ಹಿಡ್ಕೊಂಡು ಹೋಗಬೇಕು, ಹಿಡ್ಕೊಂಡು ಬರಬೇಕು, ಆ ಪರಿಸ್ಥಿತಿ ಇದೆ ಊರಲ್ಲಿ. ಅಂದರೆ ರೋಡ್ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಜನಗಳು, ಏನಂತಾರೆ ಗುಂಪು ಗೂಡು ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಏನು ಮಾಡ್ತಾರೆ, ರೋಡ್ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಇನ್ನೇನಮ್ಮ ಎಲೆಕ್ಷನ್ ಆಗಿದ ತಕ್ಷಣ ರೋಡ್ ಆಗೋಯ್ತು ಅಂತ ಹೇಳ್ತಾರೆ. ಯುದ್ಧವರೆಗೂ ರೋಡ್ ಹಾಕಿಲ್ಲ. ನಾವು ಮಾತ್ರ ಎಲೆಕ್ಷನ್ಸ್ ಮಾತ್ರ ನಮ್ಗೆ ಹಾಕಿ ಯಾಕೆ ಅಂತ ಬರ್ತಾರೆ. ರೋಡ್ ಮಾತ್ರ ನಿಮ್ಮೂರ್ಗೆ ನಾವು ಎಲ್ಲರೂ ಯಾರಿಗೊಬ್ರು ಓಟ್ ಹಾಕಿದ್ದೀರಾ, ನಾವು ರೋಡ್ ಮಾಡಿಕೊಡ್ತೀವಿ, ರೋಡ್ ಮಾಡಿದ್ದೀವಿ ಓಟ್ ಹಾಕಿ ಅಂತ ಮಾತ್ರ ಯಾರೂ ಹೇಳಿಲ್ಲ. ರೋಡ್ ಮಾಡಿದೆ, ಓಟ್ ಹಾಕಿದ್ರೆ ರೋಡ್ ಹಾಕ್ತೀವಿ, ರೋಡ್ ಮಾಡ್ತೀವಿ ಅಂತ ಹೇಳಿರೋರೇ ಹೊರ್ತು ರೋಡ್ ಮಾಡಿದ್ದೀವಿ ರೋಡ್ ಹಾಕ್ರಿ ಅಂತ ಯಾರೂ ಬಂದೇ ಇಲ್ಲ ನಮ್ಮೂರಿಗೆ. ಅದಕ್ಕೆ ನಮ್ಮೂರಿಗೆ ಇದು ಬಂಡೆ ಬೇರೆ ಜಾಸ್ತಿ ಇದೆ, ಬಂಡೆಗಳು ಬೀಡಿಗಳೆಲ್ಲ ತುಂಬ ಇದೆ. ಆದರೆ ನಮ್ಮೂರಿಗೆ ಹಾವುಗಳು ನಮ್ಮನೆ ಹತ್ರ ಬಂದಿದೆ. ನಾನೇ ಸಾಕ್ಷಿ. ಅದಕ್ಕೆ ನಮ್ಮನೆ ಹತ್ರ ಬಂದಿರೋದಕ್ಕೆ ಓಡಿಸಿದ್ದೀನಿ. ಅದಕ್ಕೆ ಓಡಿಸ್ಬೇಕಂದ್ರೂ ನಮ್ಗೆ ಭಯ. ಈ ಬಂಡೆ ಇದೆ ಸರ್, ಇಲ್ಲಿ ಇಷ್ಟಿದ್ರೆ ಚರಂಡಿ ಇದೆಯಲ್ಲ, ಇದು ಚರಂಡಿಗಳು ಇಷ್ಟಿದೆ. ಚರಂಡಿ ಮಾತ್ರ ನೀರು ತುಂಬಿ ಮನೆಗಳಿಗೆ ಬರ್ತದೆ. ಎಷ್ಟೋ ಜನ ಮನೆಗಳಿಗೆ ನೀರು ತುಂಬ್ಕೊತಾ ಇದೆ. ಅದಕ್ಕೆ ನಮ್ಗೆ ರೋಡ್ ಬೇಕು. ಯಾರು ಬಂದು ಮಾಡ್ತಾರೆ, ಯಾರು ಬಂದು ಮಾಡ್ತಾನೂ ಇಲ್ಲ. ಯಾರು ಬಂದು ಇವ್ರು ಬಂದು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಬಂದು ಇವ್ರ ಮೇಲೆ ಹೇಳ್ತಾರೆ. ಯಾರಿಗೆ ಅಂತ ನಾವು ಇದು ಮಾಡೋದು? ಅದಕ್ಕೆ ನಮ್ಗೆ ರೋಡ್ ಹಾಕ್ಸ್ಕೊಳ್ರಿ. ಈ ಸಲ ಯಾರಾದರೂ ಆಗಲಿ ಓಟಿಗೆ ಬಂದಬೇಕಂದ್ರೆ ನಮ್ಮೂರಿಗೆ ರೋಡ್ ಮಾಡಲಿ, ಓಟ್ ಕೇಳಲಿ. ಇಲ್ಲಾಂದರೆ ಓಟಿಗೆ ಬರೋದೇ ಬೇಡ ಯಾರು ನಮ್ಮೂರಿಗೆ. ಅಷ್ಟೇ ಸರ್ ನಾವು ಹೇಳೋದು. ಈ ಸಂಬಂಧ ಯಾರು ಗಮನ ಹರಿಸಿ ಗ್ರಾಮದ ಸಮಸ್ಯೆ ಬಗೆಹರಿಸುತ್ತಾರೋ ಕಾದು ನೋಡಬೇಕಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.